ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೃಷ್ಣ ಒಂದು ರೀತಿಯ ತುಮೂಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯಾದವರಿಂದ ತನಗೆ ಬೆಂಬಲ ಸಿಕ್ಕತ್ತೆ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಯಾವುದೇ ರೀತಿಯ ಬೆಂಬಲ ಸಿಕ್ಕೋದಿಲ್ಲ. ತಾನು ಎಲ್ಲಿದ್ದರೆ ಅಲ್ಲಿ ಧರ್ಮ ಇದೆ, ಧರ್ಮಕ್ಕೆ ಯಾವಾಗಲೂ ಜಯ ಇದೆ ಅಂತ ಎಲ್ಲರೂ ಅಭಿಪ್ರಾಯ ಪಟ್ಟಿರ್ತಾರೆ. ಹಾಗೆ ಇವನು ಅಂದ್ಕೊಳ್ತಾನೆ, ತಾನು ಅನೇಕ ವಿಜಯಗಳನ್ನು ಗಳಿಸಿರೋದು ಕೂಡ ನಿಜನೇ. ಆದರೆ ತಾನು ಹೋದ ಕಡೆ ಎಲ್ಲ ಧರ್ಮ ಸಂಸ್ಥಾಪನೆ ಆಗಿದೆಯಾ? ಒಂದು ವೇಳೆ ಹಾಗೆ ಆಗಿದ್ದರೆ ಇದು ಕರ್ತವ್ಯ, ಹೀಗೆಲ್ಲರೂ ಮಾಡಬೇಕು ಅಂತ ಎಲ್ಲರಿಗೂ ಯಾಕೆ ಅನ್ನಿಸ್ತಿಲ್ಲ? ಅವರು ಧರ್ಮದ ಪಥವನ್ನು ಅನುಸರಿಸೋ ಹಾಗೆ ಮತ್ತು ಇತರೆ ರಾಜರ ಅಧರ್ಮವನ್ನು ಗೆಲ್ಲೋ ಹಾಗೆ ಮಾಡೋದಕ್ಕೆ ತಾನು ಏನು ಮಾಡಬೇಕಾಗಿತ್ತು? ತಲೆತಲಾಂತರಗಳವರೆಗೂ ಹೀಗೆ ಆದರೆ ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡೋದು ಹೇಗೆ? ಅದನ್ನು ಕಾಪಾಡೋದು ಹೇಗೆ? ಈ ಥರ ಅನೇಕ ಯೋಚನೆಗಳು ಕೃಷ್ಣನ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತೆ. ಒಂದು ಬಿರುಗಾಳಿಯ ರಾತ್ರಿ, ಅದು ಜೋರಾಗಿ ಮಳೆ ಸುರಿತಾ ಇರುತ್ತೆ. ಮಳೆ, ಗುಡುಗು, ಮಿಂಚು ಇವೆಲ್ಲ ಬಹಳ ಇರುತ್ತೆ. ಕಲ್ಲಿನ ಮಳೆ ಸುರಿತಾ ಇದೆಯೇನೋ ಅನ್ನೋ ಹಾಗೆ ದೊಡ್ಡ ದೊಡ್ಡ ಮಳೆ ಹನಿ ಬೀಳ್ತಾ ಇರುತ್ತೆ. ಆ ಒಂದು ನಗರಕ್ಕೆ ಕಟ್ಟಿದ್ದ ಒಂದು ಗೋಡೆಗೆ ಸಮುದ್ರದ ಅಲೆಗಳು ಬಡಿತಾ ಇರುತ್ತೆ. ಚೆನ್ನಾಗಿ ನಿದ್ದೆ ಬಂದಿರುತ್ತೆ ಕೃಷ್ಣನಿಗೆ. ಆಗ ಇದ್ದಕ್ಕಿದ್ದ ಹಾಗೆ ಗಾಳಿಯನ್ನು ಸೀಳ್ಕೊಂಡು ಒಂದು ಕೂಗು ಕೇಳಿಸಿದ ಹಾಗೆ ಅವನಿಗೆ ಎಚ್ಚರಿಕೆ ಆಗಿ ಅವನ ಕನಸಿನ ಲೋಕವನ್ನು ಕೆದಡುತ್ತೆ. ಅದೇನು ಅಂದರೆ, ಧರ್ಮ ಎಂದ್ರೇನು ಅಂಥೇಳಿ ಯಾರೋ ಕೂಗ್ದಂಗೆ ಆಗುತ್ತೆ. ಈ ಕೂಗು ಭೂಮಿನಲ್ಲಿ, ಸ್ವರ್ಗದಲ್ಲಿ, ಸುತ್ತ ಎಲ್ಲ ಕಡೆನೂ ಮಾರ್ಮೊಳಗ್ತಾ ಇದೆಯಾ ಅಂತ ಕೃಷ್ಣನಿಗೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಅಸ್ಪಷ್ಟವಾದ ಅರೂಪಗಳು, ಅಸ್ತ್ಯವಸ್ತ್ಯ ದೃಶ್ಯಗಳು ಕಣ್ಣು ಮುಂದೆ ಹೋದ ಹಾಗೆ ಅನಿಸುತ್ತೆ ಅವನಿಗೆ. ಮನುಷ್ಯರು ತೇಲಿ ಹೋಗ್ತಾ ಇರ್ತಾರೆ, ಏಳ್ತಾ ಬೀಳ್ತಾ ಮಾಯ ಆಗ್ತಾ ಇರ್ತಾರೆ. ಎಲೆ ತುಂಬಿರೋ ಗಿಡ ಮರಗಳು ಕಾಣುತ್ತೆ, ಹಲ್ಲು ಕಿರಿಯೋ ಮಂಗಗಳು ಕಾಣುತ್ತೆ, ಕುಣಿದಾಡೋ ನವಿಲುಗಳು ಕಾಣುತ್ತೆ, ಕೊನೆಗೆ ಬೃಂದಾವನ ಕಾಣುತ್ತೆ. ಕುಂದ ಕುಸುಮದ ಹಾಗೆ ಇರೋ ರಾಧೆ ಕಾಣಿಸ್ತಾಳೆ. ತನಗೆ ಪ್ರಾಣಪ್ರಿಯಳವಳು, ಅವಳನ್ನು ತಾನು ಏಕಾಕಿಯಾಗಿ ಮಾಡಿ ಬನ್ನಲ್ಲ, ಇದು ಧರ್ಮನ ಅಂತ ಕೃಷ್ಣನಿಗೆ ಅನಿಸುತ್ತೆ. ಮತ್ತೊಂದು ದೃಶ್ಯ ಕಣ್ಣು ಮುಂದೆ ಬರುತ್ತೆ. ಮಧುರೆನಲ್ಲಿ ಅರಮನೆಯಲ್ಲಿ ಕುಸ್ತಿ ಕಣ. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕಿಕ್ಕಿರಿದಿರ್ತಾರೆ. ಕಣ್ಣು ಅಗಲಿಸ್ಕೊಂಡು ಎಲ್ಲ ನೋಡ್ತಾ ಇರ್ತಾರೆ, ಕೈಯಾಡಿಸ್ತಾ ಇರ್ತಾರೆ. ದುಷ್ಟ ಕಂಸನ ರಕ್ತಸಿಕ್ತ ಮುಖವನ್ನು ಮರ್ದನ ಮಾಡ್ತಾ ಅವನ ದೇಹವನ್ನು ತಾನು ಎಳೀತಾ ಇದ್ದಾನೆ. ಜನರು ತನ್ನನ್ನು ರಕ್ಷಕ, ಉದ್ಧಾರಕ ಅಂತ ಕೂಗ್ತಾ ಇರ್ತಾರೆ. ಆದರೆ ತಾನು ಸೋದರ ಮಾವನನ್ನು ಕೊಂದವನು. ಇದು ಧರ್ಮನ ಅಂತ ಮತ್ತೆ ಕೃಷ್ಣನಿಗೆ ಅನಿಸುತ್ತೆ. ಮತ್ತೊಂದು ದೃಶ್ಯ ಕಣ್ಣು ಮುಂದೆ ಬರುತ್ತೆ. ಗೋಮಾಂತಕದ ಪರ್ವತದ ಅಡಿ ಜರಾಸಂಧನ ತಲೆ ಒಡಿಲಿಕ್ಕೆ ಅಂತ ಬಲರಾಮ ಗದೆ ಎತ್ತಿರ್ತಾನೆ. ತಾನು ಅಡ್ಡ ಬಂದು ಬಲರಾಮನ ಗದೆಯನ್ನು ಅಲ್ಲೇ ತಡಿತಾನೆ. ಚಕ್ರವರ್ತಿಯ ಜೀವವನ್ನು ಕೂಡ ಉಳಿಸ್ತಾನೆ. ಆರ್ಯಾವರ್ತದಲ್ಲಿ ಅವನು ಒಬ್ಬ ಅಧರ್ಮದ ಬೀಜದ ಥರ ಇದ್ದವನು. ಅವನಿಂದ ಎಷ್ಟೊಂದು ಪುಣ್ಯವಂತ ರಾಜರು ನಾಶ ಆಗಿರ್ತಾರೆ. ತಪಸ್ಸು ಮಾಡ್ತಾ ಇದ್ದಂತಹ ಎಷ್ಟೋ ಆಶ್ರಮಗಳು, ಋಷಿಮುನಿಗಳು ಹಾಳಾಗಿರ್ತಾರೆ. ಸಾವಿರಾರು ಕುಟುಂಬಗಳು ಕೂಡ ಸರ್ವನಾಶ ಆಗಿರುತ್ತೆ. ಇದು ಧರ್ಮನ ಅನಿಸುತ್ತೆ. ಮತ್ತೊಂದು ದೃಶ್ಯ ಬರುತ್ತೆ. ಕುಂದಿನಿಪುರದ ಹೊರಗಡೆ ರಾಜಕುಮಾರಿ ರುಕ್ಮಿಣಿಯನ್ನು ಎತ್ಕೊಂಡು ಬಂದು ರಥದಲ್ಲಿ ಕೂಡಿಸ್ಕೊಂಡು ಅಪಹರಿಸಿ ತಂದಿರ್ತಾನೆ. ಬೆನ್ನಟ್ಟಿ ಬಂದ ಅವಳ ಅಣ್ಣನನ್ನು ಗಾಯಗೊಳಿಸಿರ್ತಾನೆ. ಹೆಂಗಸರು ಗೋಳಾಡ್ತಿರ್ತಾರೆ, ಉಳಿದವರು ಹಲ್ಲು ಕಡಿತಿರ್ತಾರೆ. ಸ್ವಯಂವರದಲ್ಲಿ ಸಜ್ಜನನಾಗಿದ್ದ ಭೀಷ್ಮಕನ ಎದೆ ಒಡೆದು ಹೋಗಿರುತ್ತೆ ಮಗಳ ಅಪಹರಣದಿಂದ. ರುಕ್ಮಿಣಿ ತಾನೇ ಬಯಸಿ ದೇಶಭ್ರಷ್ಟಳಾಗ್ತಾಳೆ. ಆದರೆ ಇದೆಲ್ಲ ಧರ್ಮನ ಅಂತ ಮತ್ತೆ ಅನಿಸುತ್ತೆ ಅವನಿಗೆ. ಮತ್ತೊಂದು ದೃಶ್ಯ ಬರುತ್ತೆ. ಹಸ್ತಿನಾಪುರ. ತನಗಾದ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಯತ್ನಿಸ್ತಿದ್ದ ದುರ್ಯೋಧನನಿಗೆ ತಾನು ವಿರುದ್ಧವಾಗಿ ನಿಂತ. ಏಕೆಂದರೆ ಹುಟ್ಟಿದ ಗಳಿಗೆಯಲ್ಲೇ ತಾಯಿ ಮಾಡಿದ ಅನ್ಯಾಯಕ್ಕೆ ಗುರಿಯಾಗಿ ಮತ್ತು ಇತರರ ಅನ್ಯಾಯಕ್ಕೆ ಪಕ್ಕವಾದ ಆ ಕರ್ಣನು ಕೂಡ ಅವನಿಗೆ ಜೊತೆ ಇದ್ದ. ತನ್ನ ಸಂಕಟಗಳನ್ನು ಕಲಿಯಂತೆ ಎದುರಿಸಿದವನು. ಕೇವಲ ತನ್ನ ಚಾರಿತ್ರ ಸಾಮರ್ಥ್ಯಗಳಿಂದ ಮಣ್ಣಿನ ಹುಡಿಲಿ ಬಿದ್ದಿದ್ದ ಅವನು. ತನ್ನ ಕೌಶಲ್ಯವನ್ನು, ಪ್ರತಿಷ್ಠೆಯನ್ನು ಮತ್ತೆ ಪಡ್ಕೊಳ್ಬೇಕು ಅಂತ ಅವನು ಪುಷ್ಕರವನ್ನು ವಶಪಡಿಸ್ಕೊಂಡ. ಆದರೆ ನಾನು ಅದಕ್ಕೆ ಎದುರು ನಿಂತ್ಕೊಂಡೆ. ಏಕೆಂದರೆ ಈ ದುರ್ಯೋಧನ
ಅವನು ಯಾವ ರೀತಿ ಅನ್ಯಾಯವನ್ನು ಮಾಡಿದವನು ಅಲ್ಲ. ಆದರೆ ತನ್ನ ತಂದೆ ಕುರುಡ ಆಗಿರೋದ್ರಿಂದ ಅವನಿಗೆ ರಾಜ್ಯ ದೊರೆಯದಿರೋಂಗೆ ಆಗಿತ್ತು. ಹಾಗಾಗಿ ತನ್ನ ಹೆಸರನ್ನು, ತನ್ನ ಪ್ರತಿಷ್ಠೆಯನ್ನು ತಾನು ಗಳಿಸ್ಬೇಕು ಅಂತ ಅವನು ಒಂದು ರಾಜ್ಯವನ್ನು ವಶಪಡಿಸ್ಕೊಂಡ. ತಾನು ಯಾಕೆ ಅದಕ್ಕೆ ಎದುರು ನಿಲ್ಲಬೇಕಾಗಿದ್ದು? ಇದು ಧರ್ಮನ ಅಂತ ಮತ್ತೆ ಅವನಿಗನ್ಸುತ್ತೆ. ಮತ್ತೊಂದು ದೃಶ್ಯ ಬರುತ್ತೆ. ಅದು ಕಾಂಪಿಲ್ಯದ ಅರಮನೆ. ದೃಪದ ಮತ್ತು ಅವನ ಮಕ್ಕಳು ತಮ್ಮ ಹೃದಯವನ್ನೇ ಬಿಚ್ಚಿ ತೋರಿಸಿರ್ತಾರೆ. ಅವರ ವಿಶ್ವಾಸವನ್ನು ಇವನು ಅಂಗೀಕರಿಸಿರ್ತಾನೆ. ಆದರೆ ಕುರುವಂಶದ ಮೇಲೆ ಮಾತ್ರ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಜೊತೆಗೆ ಎಲ್ಲರ ಕಣ್ಣಿಗೂ ಕಟ್ಟು ಹಾಗೆ ಒಂದು ಸ್ವಯಂವರವನ್ನು ಮಾಡಿ ಅಂತ ಅಲ್ಲಿ ಸಲಹೆ ಮಾಡಿ ಬಂದಿರ್ತಾನೆ. ಅದು ಸರಿಯಾಗಿ ಆದರೆ ಪರವಾಗಿಲ್ಲ, ವಿಫಲ ಆದರೆ ಇದು ಧರ್ಮನ ಅಂತ ಮತ್ತೆ ಕೃಷ್ಣನಿಗನ್ಸುತ್ತೆ. ಕೃಷ್ಣ ನಿದ್ದೆನಲ್ಲೇ ನಡುಗ್ತಾನೆ. ಕಣ್ಣು ತೆರೆದು ನೋಡ್ತಾನೆ, ನಿದ್ದೆ ಹಾರು ಹೋಗುತ್ತೆ. ಇವನನ್ನೇ ನೋಡ್ತಾ ಅವನ ಹೆಂಡತಿ ರುಕ್ಮಿಣಿ ಕೂತಿರ್ತಾಳೆ. ಮತ್ತೆ ಕಿರುನಗೆಯನ್ನು ನಗ್ತಾನೆ, ಮತ್ತೆ ನಿದ್ದೆ ಹೋಗ್ತಾನೆ. ಮತ್ತೆ ಅದೇ ಮೆರವಣಿಗೆ ಕೊನೆಗಿಲ್ಲದೆ ಇರೋದು ಬರ್ತಾ ಇರುತ್ತೆ. ಗಂಡಸರು ಹೆಂಗಸರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಕೂಗ್ತಿರ್ತಾರೆ, ಹಲ್ಕಿರಿತಿರ್ತಾರೆ, ಪ್ರಾರ್ಥನೆ ಮಾಡ್ತಿರ್ತಾರೆ, ಅಳತಿರ್ತಾರೆ, ಧರ್ಮದ ಮಾತನ್ನು ಆಡ್ತಾ ಇರ್ತಾರೆ. ಧರ್ಮ ಅಂದ್ರೇನು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಸಮರ್ಪಕ ಉತ್ತರ ಕೊಡೋಕ್ಕೆ ಇವನಿಗೆ ಗೊತ್ತಾಗೋದೇ ಇಲ್ಲ. ಜೊತೆಗೆ ತಾನೇ ಅವರಿವ್ರನ್ನ ಕೇಳ್ತಾ ಇರ್ತಾನೆ, ಧರ್ಮ ಅಂದ್ರೇನು, ಧರ್ಮ ಅಂದ್ರೇನು ಅಂತ. ಇದೆಲ್ಲ ಅವನಿಗೆ ಕನಸಿನಲ್ಲಿ ಬಂದಾಗ ಆಗುತ್ತೆ, ಅಥವಾ ಅವನ ಮನಸ್ಸು ಆ ಥರ ಯೋಚನೆ ಮಾಡ್ತಾ ಇರುತ್ತೆ. ಇವನು ಧರ್ಮ ಎಂದ್ರೇನು ಅಂತ ಕೇಳಿದಾಗ ನನಗೆ ಗೊತ್ತು ಅಂತ ಒಬ್ಬ ಜಿಪುಣ ಹೇಳ್ತಾನೆ. ಅವನು ಬಹಳ ಲಾಭದ ಹುಚ್ಚು ಹಿಡಿದವನವನು. ಅವನ ಮುಖ ಸ್ವಲ್ಪ ಸತ್ರಾಜಿತನ ಮುಖದ ಥರ ಇದೆ ಅಂತ ಇವನಿಗೆ ಅನಿಸುತ್ತೆ. ಬ್ರಾಹ್ಮಣರಿಗೆ, ದೇವರಿಗೆ, ಅವ್ರಿಗೂ ಕೂಡ ದುಡ್ಡು ಕೊಟ್ಟು ನಾನು ಧರ್ಮವನ್ನು ಕೊಂಡ್ಕೊಳ್ತೀನಿ, ನನ್ನ ಕುಟುಂಬವನ್ನು ನಾನು ಕಾಪಾಡ್ಕೋತೀನಿ, ಹಣವನ್ನು ಸಂಗ್ರಹಿಸೋದು ಕೊಡೋದು ನನಗೊಬ್ಬನಿಗೆ ಗೊತ್ತು ಅಂತ ಆ ಜಿಪುಣ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಧರ್ಮ ಲೋಭದ ಸಂತಾನ, ನಿನ್ನನ್ನು ನಾನು ಅರಿಯೆ ಅಂತ ಹೇಳ್ಬಿಟ್ಟು ಅವನನ್ನು ಕಳಿಸ್ತಾನೆ. ಮತ್ತೊಬ್ಬ ಬರ್ತಾನೆ, ನನಗೆ ಧರ್ಮ ಗೊತ್ತು ಅಂತೇಳಿ ಅವನು ಹೇಳ್ತಾನೆ. ಅವನ ಮೈ ಮೇಲೆ ಪವಿತ್ರವಾದ ಮೃತ್ತಿಕೆಯನ್ನು ಬಳ್ಕೊಂಡಿರ್ತಾನೆ. ಅವನು ಹೇಳ್ತಾನೆ, ನಾನು ಬಹಳ ಸದಾಚಾರಿ, ನಾನು ಪಾಪ ಬೀರು, ಯಾರನ್ನು ಕೊಂದಿಲ್ಲ, ಕದ್ದಿಲ್ಲ, ಆದರ ಮಾಡಿಲ್ಲ, ನನ್ನ ದಾರಿ ಒಂದೇ ಧರ್ಮದ ದಾರಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಧರ್ಮ ಭಯದ್ದು, ನಿನ್ನನ್ನು ನಾನು ಅರಿಯೆ ಅಂತ ಹೇಳ್ಬಿಟ್ಟು ಅವನನ್ನು ಸಾಕಾಗ್ತಾನೆ. ಮೂರನೇವನು ಬರ್ತಾನೆ. ಅವನು ಬಹಳ ದಿಟ್ಟತನದವನು, ಧೀರ ಅವನು. ಅವನು ಹೇಳ್ತಾನೆ, ಶತ್ರುಗಳನ್ನು ನಾನು ನಾಶ ಮಾಡಿದ್ದೀನಿ, ನನಗೆ ವಿರುದ್ಧವಾದವರೆಲ್ಲ ನನಗೆ ಪಾಪಯೋನಿಗಳ ತರಹ ಯಜ್ಞಗಳನ್ನು ಮಾಡಿದ್ದೀನಿ, ದಾನವನ್ನು ನೀಡಿದ್ದೀನಿ, ನನ್ನ ವಿಜಯವನ್ನು ಲೋಕಕ್ಕೆಲ್ಲ ಘೋಷಣೆ ಮಾಡಿದ್ದೀನಿ, ಬ್ರಾಹ್ಮಣರಿಗೆ ಸಮಾರಾಧನೆಯನ್ನು ಕೂಡ ನಾನು ಮಾಡಿದ್ದೀನಿ, ಅವರೆಲ್ಲರೂ ನನ್ನ ಯಶೋಗಾನವನ್ನು ಮಾಡ್ತಾರೆ ಅಂತೇಳಿ ಹೇಳ್ತಾನೆ. ಕೃಷ್ಣ ಅವನಿಗೂ ಇಟ್ಕೊಳ್ಳೋದಿಲ್ಲ, ಬೇಡ ಬೇಡ, ನಿನ್ನ ಧರ್ಮ ಬರೀ ಜಂಬದ್ದು ಅಂತ ಹೇಳ್ತಾನೆ. ಮತ್ತೊಬ್ಬ ಬರ್ತಾನೆ. ಅವನು ಬಹಳ ವಿನಯವಂತ, ಅನಾಸಕ್ತನಾಗಿರ್ತಾನೆ ಎಲ್ಲದರಲ್ಲೂ. ಧರ್ಮ ನನಗೆ ಗೊತ್ತು, ಉಳಿದವರಿಗೆ ಗೊತ್ತಿಲ್ಲ, ನನ್ನದು ನಮ್ರತೆಯ ಧರ್ಮ, ಪ್ರತೀಕಾರ ಮಾಡದೇ ನಾನು ಅನ್ಯಾಯವನ್ನು ಸೈರಿಸ್ಕೊಳ್ತೀನಿ, ಹಸಿವು, ಬಾಯಾರಿಕೆ, ಶೀತ, ದುರದೃಷ್ಟಗಳು ಏನಿದ್ರೂ ಕೂಡ ನಾನು ತಡ್ಕೊಳ್ತೀನಿ, ನನಗೆ ಅದೊಂದು ರೀತಿಯ ವಿಶೇಷವಾದ ವಿನಯಾತ್ಮಕವಾದ ಅಧಿಕಾರ ಇದೆ, ಅದರದ್ದೇ ಧರ್ಮ ವೈಭವ ಅಂತೇಳಿ ಅವನು ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಧರ್ಮ ಅನ್ನೋದು ಬರೀ ದಾಸ್ಯ ಮನೋವೃತ್ತಿದು, ಅದು ತನ್ನೊಳಗಡೆ ಇರೋ ಪರಮಾತ್ಮನನ್ನು ಕೂಡ ಅದು ಅರಿಯದು, ನೀನು ಯಾರೋ ನಂಗೆ ಗೊತ್ತಿಲ್ಲ, ಹೋಗು ಅಂತೇಳಿ ಮತ್ತೆ ಅವನನ್ನು ಕಳಿಸ್ತಾನೆ. ಮತ್ತೊಬ್ಬ ಬರ್ತಾನೆ. ಅವನೊಬ್ಬ ನರಿಯಂತಹ ಯುಕ್ತಿವಂತ. ಅವನು ಹೇಳ್ತಾನೆ, ನನಗೆ ಧರ್ಮ ಗೊತ್ತು, ಅಪಾಯ ಇದ್ದದ್ದನ್ನು, ಸಿಂಹದ ಗವಿಯನ್ನು ತಪ್ಪಿಸ್ತೀನಿ, ಕ್ಷೇಮ ಇರೋತ್ರ ಮಾತ್ರ ನಾನು ಹೋಗ್ತೀನಿ, ದೇವತೆಗಳ ಕೋಪಕ್ಕೆ ಹೆದರ್ಕೊಂಡು ಶಾಂತಿಯಿಂದ ಇದ್ದರೆ ಅದು ಸಾಧ್ಯ ಅಂಥೇಳಿ ಅವನು ಹೇಳ್ತಾನೆ. ಕೃಷ್ಣ ಅವನನ್ನು ಹೋಗೋಕ್ಕೆ ಬಿಡ್ತಾನೆ, ಏಕೆಂದರೆ ನಿಂದು ಹೇಡಿಯ ಧರ್ಮ ಇದು, ನೀನು ಹೋಗು ಅಂತಾನೆ. ಮತ್ತೊಬ್ಬ ಬರ್ತಾನೆ, ನನಗೆ ಯಾರು ಹಣ ಕೊಡ್ತಾರೋ ಅವ್ರಿಗೆ ನಾನು ದೈವಾನುಗ್ರಹವನ್ನು ಕೊಡಿಸ್ತೀನಿ, ಮುಕ್ತಿ ಆಸೆ ಬಿಟ್ಟವ್ರಿಗೆ ಅದನ್ನು ಕೊಡ್ತೀನಿ, ಈ ಆಶಾಪಾನ ಮತ್ತರಾಗಿ ಅವರು ಕುಣಿತಾರೆ ಅಂತ ಹೇಳ್ತಾನೆ. ಆಗ ಕೃಷ್ಣ, ಬೇಡ, ನಿನ್ನ ಧರ್ಮ ಮೋಸದ್ದು, ನೀನು ಹೋಗು ಅಂತಾನೆ. ಮತ್ತೊಬ್ಬ ಬರ್ತಾನೆ. ಅವನು ಸ್ವಲ್ಪ ಜಂಬದವನು. ನಾನು ಬಹಳ ಭಕ್ತ, ನನ್ನ ಧರ್ಮ ನನಗೆ ಗೊತ್ತಿದೆ, ಬಾಳಿನ ಬಲೆಯಿಂದ ನಾನು ತಪ್ಪಿಸ್ಕೊಳ್ಬೇಕು, ದೇಹದ ಬಯಕೆಗಳನ್ನು ಅದುಮ ಹಾಕಬೇಕು, ನನ್ನಲ್ಲಾಗಲಿ ಬೇರೆಯವರಲ್ಲಾಗಲಿ ಮಾನವರ ದೌರ್ಬಲ್ಯವನ್ನು ಕಂಡ್ರೆ ನನಗೆ ಬಹಳ ತಿರಸ್ಕಾರ, ಕಠಿಣ ನಿಷ್ಕಾಮದಲ್ಲಿ ನನಗೆ ಆನಂದ ಇದೆ,
ಜನರ ಸಂಪರ್ಕದಿಂದ ದೂರವಾಗಿ ಪ್ರತ್ಯೇಕವಾಗಿ ಅವ್ರಿಗಿಂತ ಉತ್ತಮವಾಗಿ ಬಾಳ್ತೀನಿ ಅಂತ ಹೇಳ್ತಾನೆ. ಕೃಷ್ಣ ಇಲ್ಲ ಇಲ್ಲ, ಇದು ಧರ್ಮ ಅಲ್ಲ, ನೀನು ಹೋಗು ಅಂತಾನೆ. ಮತ್ತೊಬ್ಬ ಬರ್ತಾನೆ, ಅವನು ಆತ್ಮತೃಪ್ತ. ನನ್ನ ಧರ್ಮ ನನಗೆ ಗೊತ್ತಿದೆ, ಬಡವರಿಗೆ ತಿರುಪೆ ನೀಡ್ತೀನಿ, ದೇವತೆಗಳಿಗೆ ನಾನು ಸಾಲ ಕೊಡ್ತೀನಿ, ಕೊಟ್ಟಿದ್ದನ್ನೆಲ್ಲ ನನ್ನ ಲೆಕ್ಕದ ಪುಸ್ತಕದಲ್ಲಿ ನಾನು ಬರ್ಕೊಳ್ತೀನಿ. ನಾನು ಸತ್ತ ಮೇಲೆ ಯಮನ ಎದುರುಗಡೆ ಚಿತ್ರಗುಪ್ತ ಆ ಲೆಕ್ಕವನ್ನು ನೋಡ್ತಾನೆ. ಆಗ ನನ್ನ ಲೆಕ್ಕವನ್ನು ಕೊಟ್ಟು ಬರಬೇಕಾದ ಸಾಲವನ್ನು ಚಕ್ರಬಡ್ಡಿ ಸಮೇತವಾಗಿ ವಸೂಲು ಮಾಡಿಕೊಂಡು ಮುಂದೆ ಹಾಯಾಗಿರ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೂಡ ಕೃಷ್ಣ ಒಪ್ಪೋದಿಲ್ಲ. ಇದು ವ್ಯಾಪಾರ, ನೀನು ಯಾರೋ, ನಿನ್ನ ಧರ್ಮ ಸರಿಯಿಲ್ಲ, ಹೋಗು ಅಂತಾನೆ. ಮತ್ತೊಬ್ಬ ಬರ್ತಾನೆ, ಅವನು ಬಹಳ ನಯದ ರೀತಿಯವನು. ನನ್ನ ಧರ್ಮ ನನಗೆ ಗೊತ್ತಿದೆ, ಕೊಲೆ ಕಳವು ಏನು ಮಾಡಿದ್ರೂ ಪರವಾಗಿಲ್ಲ, ನಾನು ಭಗವಂತನ ನಾಮಾವಳಿಗಳನ್ನು ಯಾವಾಗಲೂ ಹಾಡ್ತಾ ಇರ್ತೀನಿ, ನನ್ನ ಪಾಪವನ್ನೆಲ್ಲ ಅವನು ಕಳೀತಾನೆ, ನನ್ನ ತಪ್ಪನ್ನು ಮನ್ನಿಸ್ತಾನೆ, ದೇವರು ಅನುಗ್ರಹಮಯ ಅಂಥೇಳಿ ಹೇಳ್ತಾನೆ. ಕೃಷ್ಣ ಅದನ್ನು ಒಪ್ಪಲ್ಲ. ಬೇಡ ಬೇಡ, ನಿನ್ನದು ಕಪಟತನದ ಧರ್ಮ, ನೀನು ಹೋಗು ಅಂತಾನೆ. ಮತ್ತೊಬ್ಬ ಬರ್ತಾನೆ, ಅವನು ಬಹಳ ವಿವೇಕಿ ಥರ ಇರ್ತಾನೆ, ಸಾಧು ಸ್ವಭಾವವನ್ನು ಹೊಂದಿರ್ತಾನೆ. ಅವನು ಹೇಳ್ತಾನೆ, ದುಷ್ಟತನವನ್ನು ಪ್ರತಿಭಟಿಸದೇ ಇರೋದೇ ನನ್ನ ಧರ್ಮ, ಸದ್ದಿಲ್ಲದೆ ಸಂಕಟವನ್ನು ಅನುಭವಿಸ್ತೀನಿ, ಸ್ವರ್ಗವನ್ನು ಪಡಿತೀನಿ, ದುಷ್ಟರು ಅವ್ರ ಕರ್ಮವನ್ನು ಅವ್ರು ಅನುಭವಿಸ್ಲಿ, ನನಗೆ ಅವ್ರ ಚಿಂತೆ ಇಲ್ಲ, ನನ್ನ ಬಲಿದಾನದಿಂದ ನನಗೆ ಕೀರ್ತಿ ಸಿಕ್ಕತ್ತೆ ಅಂತ ಹೇಳ್ತಾನೆ. ಕೃಷ್ಣ ಅದನ್ನು ಒಪ್ಪೋದಿಲ್ಲ. ಇಲ್ಲ ಇಲ್ಲ, ಇದು ಬರೀ ನಿಷ್ಕ್ರಿಯೆಯ ಧರ್ಮ ಇದು ಅಂತೇಳಿ ಹೇಳ್ತಾನೆ. ಮತ್ತೊಬ್ಬ ಬರ್ತಾನೆ, ಅವನು ಎಣ್ಣೆ ಹಚ್ಕೊಂಡಿರ್ತಾನೆ ತಲೆ ಕೂದಲಿಗೆ, ನಗ್ತಾ ಇರ್ತಾನೆ. ಧರ್ಮ ಅನ್ನೋದು ಬರೀ ಮಾಯೆ, ತಿಂದು ಕುಡಿದು ಬೇಕಾದ ಸುಖವನ್ನು ನಾನು ಅನುಭವಿಸ್ತೀನಿ, ನನ್ನ ದೇಹನೇ ನನಗೆ ದೇವಾಲಯ, ಇಂದ್ರಿಯ ಭೋಗನೇ ನನಗೆ ಪೂಜಾ ಕರ್ಮ, ಇಂದ್ರಿಯ ಸುಖ ಅಲ್ಲದೆ ಬೇರೇನೂ ಇಲ್ಲ ಪ್ರಪಂಚದಲ್ಲಿ, ನನ್ನ ನಂತರ ಇಲ್ಲಿ ಏನೂ ಇರೋದೇ ಇಲ್ಲ ಅಂಥೇಳಿ ಹೇಳ್ತಾನೆ. ಕೃಷ್ಣ ಅದನ್ನು ಒಪ್ಪೋದಿಲ್ಲ. ಇಲ್ಲ, ನೀನು ರಾಕ್ಷಸ ಸಂತಾನ, ನಿನ್ನನ್ನು ನಾನು ಎಂದೂ ಮನ್ನಿಸೋದಿಲ್ಲ ಅಂತ ಹೇಳಿಬಿಟ್ಟು ಅವನ ಕಡೆಗೆ ಕೃಷ್ಣ ಬೆಂತಿರ್ಗಿಸ್ತಾನೆ. ಇದ್ದಕ್ಕಿದ್ದ ಹಾಗೆ ಈ ದೃಶ್ಯಗಳ ಮೆರವಣಿಗೆ ಮಾಯ ಆಗಿದೆ ಅನಿಸುತ್ತೆ. ಕೃಷ್ಣನಿಗೆ ಎಚ್ಚರಿಕೆ ಆಗುತ್ತೆ, ಎದ್ದು ಕೂತ್ಕೊಳ್ತಾನೆ. ಅಂದರೆ ಜನ ಧರ್ಮ ಅಂದರೆ ಏನು ಅಂದ್ಕೊಳ್ತಾರೆ ಅಂತ ಅವನ ಕನಸು ಅವನಿಗೆ ತಿಳಿಸುತ್ತೆ. ಅಂದರೆ ತನಗೂ ಕೂಡ ಧರ್ಮ ಗೊತ್ತಿಲ್ವಾ ಅನಿಸುತ್ತೆ ಅವನಿಗೆ. ಭೀಷ್ಮ ಮತ್ತು ದ್ರುಪದಗಳ ಅಂಥ ರಾಜರಿಗೆ ಅವ್ರ ಧರ್ಮ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಧರ್ಮ ಏನು? ತಮ್ಮ ಪ್ರಜೆಗಳನ್ನು ರಕ್ಷಿಸಬೇಕು, ಹಸಿದವರಿಗೆ ಆಹಾರ ಕೊಡಬೇಕು, ನಿರ್ಬಲರಿಗೆ ಬಲವನ್ನು ಕೊಡಬೇಕು, ವಿದ್ಯೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಇನ್ನು ಕುಟುಂಬಕ್ಕೂ ಕೂಡ ಒಂದು ಧರ್ಮ ಅಂತಿರುತ್ತೆ. ಹಾಗೆ ದ್ರುಪದ ತನಗೆ ತನ್ನ ಮಕ್ಕಳಿಗೋಸ್ಕರ ಒಂದು ಸುಂದರ ಬಾಂಧವ್ಯವನ್ನು ಹೆಣ್ಕೊಂಡಿರ್ತಾನೆ. ಪಾಂಡವರು ಕೂಡ ಅಷ್ಟೇ ತಮ್ಮ ತಾಯಿ ಜೊತೆಗೆ ಒಂದಾಗಿ ಬದುಕ್ತಾ ಇರ್ತಾರೆ. ಅಷ್ಟೇಕೆ ತಾನು ಕೂಡ ರುಕ್ಮಿಣಿ ಮತ್ತು ಶೈಬ್ಯೆ ಎಲ್ಲರೂ ಜೊತೆಗೆ ಅಮ್ಮ ದೇವಕಿ ಎಲ್ಲರೂ ಅವರವರದನ್ನು ಕಾಣ್ಕೊಳ್ತಾರೆ. ಅವರವ್ರಿಗೆ ಪಾಲಿಗೆ ಅವರವ್ರದ್ದು ಧರ್ಮ ಅನಿಸುತ್ತೆ. ಇನ್ನು ಗುರುಗಳಿಗೆ ಅವ್ರ ಧರ್ಮ ಅವ್ರದ್ದು ಏನದು? ತಮ್ಮ ಹತ್ತಿರಕ್ಕೆ ಬಂದವರನ್ನು ಸಹಾನುಭೂತಿಯಿಂದ ಅರ್ಥ ಮಾಡಿಕೊಂಡು ತನ್ನಲ್ಲಿದ್ದ ಅಪಾರವಾದ ಪ್ರೇಮವನ್ನು ಅವರಿಗೆ ಕೊಟ್ಟು ಉತ್ತಮರಾಗಿ ಮಾಡೋ ಹಾಗೆ ಮಾಡೋದು. ಎಲ್ಲನೂ ಧರ್ಮನೇ, ಸಂದೇಹ ಅನ್ನೋದು ಇಲ್ಲವೇ ಇಲ್ಲ. ತಾನು ತಿರಸ್ಕರಿಸಿದವರ ಧರ್ಮಗಳು ಕೂಡ ಹಾಗೆ ಅವರವ್ರ ಪಾಲಿಗೆ ಅವರವ್ರದ್ದು ಒಂದು ರೀತಿಯ ಧರ್ಮ. ಅಂದರೆ ಈಗ ಅವ್ರಿಗೆ ಧರ್ಮ ಆಗಿರೋದು ನನಗೆ ಅಧರ್ಮವಾಗಿ ಕಾಣಬಹುದು, ಅಥವಾ ನನಗೆ ಧರ್ಮ ಅನಿಸಿರೋದು ಅವ್ರಿಗೆ ಅಧರ್ಮ ಅನಿಸಿರ್ಬೋದು. ಅವರವ್ರ ಪಾಡಿಗೆ ಅವರವ್ರದ್ದು ಧರ್ಮ. ಇದೆಲ್ಲ ನನಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಕೃಷ್ಣ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಇನ್ನೂ ಹೆಚ್ಚಾಗಿ ಮಿಂಚು, ಮಳೆ, ಗಾಳಿ ಬರುತ್ತೆ. ಸಿಡಿಲಿನ ಅಬ್ಬರಕ್ಕೆ ಅರಮನೆಯೇ ನಡುಗದ ಹಾಗೆ ಅನ್ನಿಸುತ್ತೆ. ಅವನು ಮಲ್ಕೊಂಡಿದ್ದ ಕೊಠಡಿಯೆಲ್ಲ ಒಂದು ದೊಡ್ಡ ಮಿಂಚಿನಿಂದ ಬೆಳಕಾಗತ್ತೆ. ಆಗ ಅವನ ಮನಸ್ಸಿಗೆ ಒಂದು ಹೊಸ ವಿಚಾರನೂ ಕೂಡ ಹೊಳೆಯುತ್ತೆ. ಅದೇನು ಅಂದರೆ, ಬಾಳು ಪಾಪಮಯವಾದದ್ದು, ಅನಿಷ್ಟವಾದದ್ದು, ಪುಣ್ಯಮಯ ಜೊತೆಗೆ ಸ್ಫೂರ್ತಿದಾಯಕನೂ ಕೂಡ ಹೌದು, ಎರಡೂ ಇರುತ್ತೆ. ಇದನ್ನು ನಾನು ಒಪ್ಕೊಂಡ್ಬಿಡಬೇಕು. ಯಾವುದೋ ಒಂದು ಭಾಗವನ್ನು ಮಾತ್ರ ನಾನು ತಗೋಬಾರ್ದು. ಇದರಲ್ಲಿ ಪಾಪದ್ದು ಇದೆ, ಪುಣ್ಯದ್ದು ಇದೆ ಅಂಥೇಳಿ ಅಂದ್ಕೊಳ್ತಾನೆ. ಅಂದರೆ ತನಗೆ ತಿಳಿದೇ ಇರೋ ಹಾಗೆಯೇ ಎಲ್ಲರ ಬಯಕೆಯನ್ನು ಈಡೇರಿಸೋಕ್ಕೆ ತಾನು ಹೆಣಗ್ತಾ ಇದ್ದಾನೆ. ಮಗ ಆಗಿ, ಗೆಳೆಯ ಆಗಿ, ಗಂಡ ಆಗಿ, ಸೋದರ ಆಗಿ, ಯೋಧ ಆಗಿ, ನಾಯಕ ಆಗಿ, ಧರ್ಮರಕ್ಷಕ ಆಗಿ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ತಾನು ಕಾಣಿಸ್ಕೊತಾ ಇದ್ದಾನೆ.
ಜನರಿಗೆ ಯಾರಾದರೂ ಪ್ರೀತಿಸೋರು ಬೇಕು, ಸದಾ ಹುರುಪನ್ನು ಕೊಡೋರು ಬೇಕು, ಸ್ಫೂರ್ತಿ ಕೊಡೋರು ಬೇಕು. ಎಲ್ಲರೂ ತನ್ನನ್ನು ಆ ಥರ ಒಪ್ಕೊಂಡಿದ್ದಾರೆ. ನನ್ನ ಒಂದು ಧರ್ಮ ಏನಿದೆ ಅದು ನಾನು ಇನ್ನೊಬ್ಬರ ಮೇಲೆ ಹೇರಬಾರ್ದು, ಅವರನ್ನು ಅಧರ್ಮಿಗಳಾಗಿ ನಾನು ಹೋಗೋಕ್ಕೆ ಬಿಡದೆ ನನ್ನ ಪಾಲಿನ ಧರ್ಮವನ್ನು ನಾನು ಅವ್ರ ಮುಖಾಂತರ ಮಾಡಿಸ್ತಾ ಇದ್ದೀನಾ ಅಂತ ಇವನಿಗೆ ಅನ್ನಿಸ್ಲಿಕ್ಕೆ ಶುರು ಆಗತ್ತೆ. ಆಮೇಲೆ ಇವನಿಗನ್ಸುತ್ತೆ ತನ್ನ ಮೇಲೆ ತಾಯಿ ದೇವಕಿಗೆ ಮತ್ತು ಚಿಕ್ಕಪ್ಪ ಅಕ್ರೂರ ಇವರಿಬ್ಬರಿಗೂ ಕೂಡ ಮೇರೆ ಮೀರಿದಷ್ಟು ಒಂದು ಉಕ್ಕಿ ಹರಿಯುವಂಥ ಪ್ರೀತಿ ಇದೆ. ಇಬ್ಬರು ಪರಮ ಧಾರ್ಮಿಕರು. ಇಬ್ಬರು ಇವನನ್ನು ವಾಸುದೇವ ಅಂತ ಕರೀತಾ ಇದ್ದರು. ವಸುದೇವನ ಮಗ ವಾಸುದೇವ ಅಂತ ಅಲ್ಲ, ಇವ್ರಿಗೇನೆಂದರೆ ವಾಸುದೇವಂ ಇತಿ ತತ್ ಸರ್ವಂ, ಅಂದರೆ ಇವನೇ ಭಗವಂತ ಅಂತ ಹೇಳಿಬಿಟ್ಟು ಅವರಿಬ್ಬರು ಭಾವಿಸ್ಕೊಂಡು ಬಿಟ್ಟಿದ್ರು. ಸಾಧ್ಯವಾದರೆ ತಾನು ಅಂಥ ಭಗವಂತ ಆಗಬೇಕು. ಆಗ ಪ್ರತಿಯೊಬ್ಬರ ಹೃದಯದಲ್ಲೂ ತನಗೆ ಸ್ಥಳ ಸಿಕ್ಕತ್ತೆ. ತನ್ನ ಧರ್ಮ ಎಲ್ಲ ಕಾಲಗಳಲ್ಲೂ ಎಲ್ಲ ಯುಗಗಳಲ್ಲೂ ಸ್ಫೂರ್ತಿ ನೀಡುತ್ತೆ. ಆದರೆ ಆ ಧರ್ಮ ಅನ್ನೋದು ಯಾವುದು ಅಂತ ಅನಿಸಿ ಇವನಿಗೆ ತನ್ನೊಳಗೆ ನಗು ಉಕ್ಕಿ ಬರುತ್ತೆ. ಕಣ್ಣು ಬಿಡ್ತಾನೆ. ರುಕ್ಮಿಣಿ ಇವನ ಕಡೆನೇ ಕಾತ್ರೊಳಗೆ ನೋಡ್ತಾ ಇರ್ತಾಳೆ. ನಿದ್ರಾಭಂಗ ಆಯಿತಾ ನಿಮಗೆ ಅಂತ ಕೇಳ್ತಾಳೆ. ಇಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೀನಿ ಅಂತಾನೆ. ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅವಳು ಕೇಳ್ತಾಳೆ. ಅವಾಗ ಹೇಳ್ತಾನೆ, ವೈದರ್ಭಿ, ನಿನ್ನ ಧರ್ಮ ಅಂದರೆ ಏನು ಅಂತ ನೀನು ಅಂದ್ಕೊಂಡಿದ್ದೀಯಾ ಅಂತ. ಆವಾಗ ಅವಳು ಹೇಳ್ತಾಳೆ, ನನ್ನ ಧರ್ಮ ಬಹಳ ಸರಳವಾದದ್ದು. ನಿನ್ನೊಳಗೆ ನನ್ನ ಬದುಕನ್ನು ಕೂಡಿಸೋದು, ನೀನು ನನ್ನ ಹೃದಯದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಂತೇಳಿ ಹೇಳ್ತಾಳೆ. ಕೃಷ್ಣ ಮತ್ತೆ ಕಣ್ಣು ಮುಚ್ಕೊಳ್ತಾನೆ, ಮತ್ತೆ ನಿದ್ದೆ ಮಾಡ್ತಾನೆ. ಅರೆ ನಿದ್ದೆಯ ಮಸ್ಕಲ್ಲಿ ಮತ್ತೆ ಮೊದಲಿನ ಹಾಗೆಯೇ ಯೋಚನೆಗಳ ಪರಂಪರೆ ಶುರು ಆಗತ್ತೆ. ಧರ್ಮ ಅನ್ನೋದು ಬರೀ ಆಸೆ ಅಲ್ಲ, ನಿರೀಕ್ಷೆ ಅಲ್ಲ, ಯಜ್ಞಾದಿ ಪೂಜಾ ಕರ್ಮಗಳು ಕೂಡ ಅಲ್ಲ. ಸಿಟ್ಟು, ಲೋಭ, ಭಯ ಇವುಗಳು ಯಾವುದರಿಂದಲೂ ಮೂಡಿ ಬಂದಿರೋದು ಅಲ್ಲ. ಇದು ಸಾಲದು, ಈ ಥರ ಇರಬಾರ್ದು. ಎಲ್ಲರೂ ವಾಸುದೇವನಲ್ಲಿ ಒಂದಾಗಿ ಬದುಕಬೇಕು. ಆಗ ಸರ್ವನು ತನ್ನಲ್ಲಿ ಬದುಕತ್ತೆ. ಪ್ರತಿಯೊಬ್ಬರಿಗೂ ಅದು ಧರ್ಮ ಅನ್ನಿಸ್ಕೋಬೇಕು ಅಂಥೇಳಿ ಅವನಿಗೆ ಅನಿಸುತ್ತೆ. ಮರುದಿನ ಬೆಳಗಾಗತ್ತೆ. ಸಾತ್ಯಕಿ ಮತ್ತು ಕೃತವರ್ಮ ಇಬ್ಬರು ಕೃಷ್ಣನ ಹತ್ತಿರಕ್ಕೆ ಬರ್ತಾರೆ. ಏನು ಮಾಡೋಣ, ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವೋ ಅದರಲ್ಲಿ ಈ ಯಾದವರಿಗೆ ವಿಶ್ವಾಸನೇ ಇಲ್ವಲ್ಲ ಅಂತ ಕೇಳ್ತಾರೆ. ಆದರೆ ಕೃಷ್ಣನಿಗೆ ರಾತ್ರಿಯ ಈ ವಿಚಿತ್ರವಾದ ಕನಸುಗಳು ಮತ್ತು ದೃಶ್ಯಗಳ ಮೆರವಣಿಗೆಯಿಂದ ಒಂದು ಹೊಸ ಬೆಳಕು ಮೂಡಿರುತ್ತೆ. ಬೆಳಕನ್ನು ಕಂಡುಕೊಂಡವನು ಹಾಗೆ ಅವನು ಒಂದು ನಗೆಯನ್ನು ಅರಳಿಸ್ತಾನೆ. ಮತ್ತು ಹೇಳ್ತಾನೆ, ಸಾತ್ಯಕಿ, ಅವರನ್ನು ನಿಂದಿಸಬೇಡ, ಅವ್ರದ್ದೇನು ತಪ್ಪಿಲ್ಲ, ನಾವೇ ತಪ್ಪು ಮಾಡಿದ್ದೀವಿ, ನಮ್ಮ ಎಣಿಕೆ ತಪ್ಪಾಗಿದೆ ಅಂತಾನೆ. ಅಂದರೆ ಈಗ ನಾವು ಏನು ಮಾಡಬೇಕು, ನಾವು 3 ಜನ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿಬಿಟ್ವಲ್ಲ ಅಂತಾರೆ ಅವರಿಬ್ಬರು. ಆಗ ಕೃಷ್ಣ ಹೇಳ್ತಾನೆ, ಏನಿಲ್ಲ, ನಮಗೆ ಆತ್ಮವಿಶ್ವಾಸ ಇರಬೇಕು, ಆಗ ಅವ್ರು ನಮ್ಮ ಹತ್ತಿರಕ್ಕೆ ಬಂದೇ ಬರ್ತಾರೆ ಅಂತೇಳಿ ಹೇಳ್ತಾನೆ. ಹೇಗೆ ಮಾಡೋದು ಅಂತ ಅವ್ರು ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಅವ್ರಿಗೆ ಒಂದು ವಿಶ್ವಾಸವನ್ನು ಕೊಡೋಣ. ಏನಂತ ಅಂದರೆ, ಪುಷ್ಕರವನ್ನು ಪಡೆದು ದ್ರೌಪದಿಗೆ ಒಬ್ಬ ವರನನ್ನು ಹುಡುಕಿ ದ್ರೋಣ ಮತ್ತು ದ್ರುಪದರ ದ್ವೇಷವನ್ನು ಅಳಿಸಿದ್ರೆ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಮೂಡುತ್ತೆ. ಸದ್ಯಕ್ಕೆ ಏನಾಗುತ್ತೆ ಏನು ಅಂತ ನಾವು ಯೋಚನೆ ಮಾಡೋದು ಬೇಡ, ಏನು ಆಗಬೇಕು ಅಂತ ಇದೆಯೋ ಅದು ಆಗೇ ಆಗತ್ತೆ ಅಂಥೇಳಿ ಕೃಷ್ಣ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.